ಶ್ರೀ ಗುರುಚರಿತ್ರೆ ಅಧ್ಯಾಯ 5. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ದುರ್ವಾಸರ ಶಾಪದಂತೆ ನಾರಾಯಣನು ಮತ್ಸ್ಯ, ಕೂರ್ಮ, ವರಾಹ ಮುಂತಾದ ಅವತಾರಗಳನ್ನು ತಾಳಿ ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆಗಳನ್ನು ಮಾಡಿದಂತೆ ದತ್ತಾತ್ರೇಯನು ಸಹಿತ ಕಲಿಯುಗವು ಪ್ರಾರಂಭವಾದ ಮೇಲೆ ಅವತಾರವನ್ನೆತ್ತಬೇಕಾಯಿತು. ಯಾಕೆಂದರೆ ಕಲಿಯ ಪ್ರಭಾವದಿಂದಾಗಿ ಆಗ ಬ್ರಾಹ್ಮಣರೇ ಮೊದಲಾದ ಚತುರ್ವರ್ಣದವರು ಧರ್ಮ ಭ್ರಷ್ಟರಾಗಿ ಅವಿವೇಕಿಗಳಂತೆ ವರ್ತಿಸತೊಡಗಿದ್ದರು. ಜನರಲ್ಲಿ ಕ್ರೂರತೆ, ದುಃಖ, ಅಸೂಯೆ ಮುಂತಾದ ದುರ್ಗುಣಗಳು ತಾಂಡವವಾಡತೊಡಗಿದ್ದವು. ಇಂಥ ಸಂದರ್ಭದಲ್ಲಿ ತನ್ನ ಅವತಾರದ ಅವಶ್ಯಕತೆ ಇದೆ ಎಂಬುದನ್ನರಿತುಕೊಂಡ ಗುರುದೇವನು ತಕ್ಷಣವೇ ಅವತಾರ ಮಾಡಿದನು. ಪೂರ್ವದೇಶದ ಪಿಠಾಪುರವೆಂಬ ನಗರಕ್ಕೆ ಅಪಳನೆಂಬ ಹೆಸರಿನ ಆಪಸ್ತಂಭ ಶಾಖೆಯ ಬ್ರಾಹ್ಮಣನು ರಾಜನಾಗಿದ್ದನು. ಆತನಿಗೆ ಸುಮತಿ ಎಂಬ ಹೆಸರಿನ ಪತಿವ್ರತೆಯಾದ ಹೆಂಡತಿ ಇದ್ದಳು. ಪೂರ್ವಜನ್ಮದ ಕರ್ಮ ಫಲದಿಂದಾಗಿ ಸುಮತಿಯು ಹೆತ್ತ 3-4 ಮಕ್ಕಳು ಸತ್ತು ಹೋದವು. ನಂತರ ಹುಟ್ಟಿದ 2 ಮಕ್ಕಳಲ್ಲಿ ಒಬ್ಬನು ಕುರುಡನು, ಇನ್ನೊಬ್ಬನು ಹೇಳವನು ಆಗಿ ಬದುಕಿ ಉಳಿದಿದ್ದರು. ಹೀಗಾಗಿ ಆ ದಂಪತಿಗಳಿಗೆ ಅಷ್ಟೈಶ್ವರ್ಯಗಳಿದ್ದರೂ ಜೀವನದಲ್ಲಿ ನೆಮ್ಮದಿ ಇಲ್ಲದಂತಾಗಿತ್ತು. ಹೀಗಿರುತ್ತಿರುವಲ್ಲೊಂದು ದಿವಸ ದತ್ತಗುರುದೇವನು ಭಿಕ್ಷುಕ ವೇಷದಲ್ಲಿ ಅವರ ಮನೆಯ ಬಾಗಿಲಿಗೆ ಬಂದನು. ಭವತಿ ಭಿಕ್ಷಾಂದೇಹಿ ಎಂದು ಭಿಕ್ಷೆ ಯಾಚಿಸಿದನು. ಆದರೆ ಅಂದು ಅವಳ ರಾಜನ ಮನೆಯಲ್ಲಿ ಪಿತೃಶ್ರಾದ್ದವಿತ್ತು. ಶ್ರಾದ್ದ ಕರ್ಮಕ್ಕೆ ಆಮಂತ್ರಿಸಿದ ಬ್ರಾಹ್ಮಣರು ಇನ್ನೂ ಬಂದಿರಲಿಲ್ಲ. ಹೀಗಾಗಿ ಬ್ರಾಹ್ಮಣ ಭೋಜನ ಮುಗಿಯುವವರೆಗೂ ಭಿಕ್ಷೆ ನೀಡಲು ಬರುವಂತಿರಲಿಲ್ಲ. ಭಿಕ್ಷುಕನ ಧ್ವನಿ ಕೇಳಿದ ಸಾಧ್ವಿ ಸುಮತಿಯು ಹೊರಬಾಗಿಲಿಗೆ ಬಂದು ನೋಡಿದಳು. ಬ್ರಹ್ಮ ತೇಜಸ್ಸಿನಿಂದೊಡಗೂಡಿದ ವಟು ರೂಪದಲ್ಲಿರುವ ಭಿಕ್ಷುಕನನ್ನು ಕಂಡು ಅವಳಲ್ಲಿ ಪೂಜ್ಯ ಭಾವನೆ ಉಂಟಾಯಿತು. ಹಿಂದು ಮುಂದಿನ ವಿಚಾರ ಮಾಡದೆ ಒಳಗೆ ಹೋಗಿ ಆ ಬ್ರಾಹ್ಮಣ ಭಿಕ್ಷುಕನಿಗೆ ಭಿಕ್ಷೆ ತಂದು ನೀಡಿ ನಮಸ್ಕರಿಸಿದಳು. ಸರ್ವಾಂತರ್ಯಾಮಿಯಾದ ದತ್ತನಿಗೆ ಸಂಪ್ರೀತಿ ಉಂಟಾಯಿತು. ಆತನು ಆ ಸಾಧ್ವಿಗೆ, ಅಮ್ಮ, ಈ ನಿನ್ನ ದಾನವು ಶ್ಲಾಘನೀಯವಾಗಿದೆ. ನಿನಗೇನು ವರಬೇಕೋ ಕೇಳಿಕೋ ಎಂದು ನುಡಿಯುತ್ತಾ ತನ್ನ ನಿಜರೂಪ ದರ್ಶನವನ್ನಿತ್ತನು. ದತ್ತ ಸಾಕ್ಷಾತ್ಕಾರದಿಂದ ಮುದುಗೊಂಡ ಆ ತಾಯಿ ಮತ್ತೊಮ್ಮೆ ನಮಸ್ಕರಿಸಿ, ಗುರುದೇವ, ನನಗೆ ಹುಟ್ಟಿದ ಮಕ್ಕಳಿಬ್ಬರು ಅಂಗವಿಕಲರಾಗಿದ್ದಾರೆ. ಆದ ಕಾರಣ ನನಗೆ ನಿನ್ನಂತೆಯೇ ತೇಜಸ್ವಿಯಾದ ವಂಶೋದ್ಧಾರಕ ಪುತ್ರನನ್ನು ದಯಪಾಲಿಸು ಎಂದು ಪ್ರಾರ್ಥಿಸಿಕೊಂಡಳು. ಅದಕ್ಕೆ ದತ್ತಾತ್ರೇಯನು ನಸುನಗುತ್ತಾ, ನನ್ನಂಥವನು ಎಂದರೆ ನಾನೊಬ್ಬನೇ. ಅಂದ ಮೇಲೆ ನಾನೇ ನಿನ್ನ ಹೊಟ್ಟೆಯಿಂದ ಹುಟ್ಟಬೇಕಾಯಿತು. ತಥಾಸ್ತು ಎಂದು ನುಡಿದು ಅದೃಶ್ಯನಾದನು. ಸುಮತಿಯು ಆನಂದಾಶ್ಚರ್ಯಗಳಿಂದ ಗಂಡನು ಮನೆಗೆ ಬಂದ ಕೂಡಲೇ ನಡೆದ ವಿಷಯವನ್ನು ತಿಳಿಸಿದಳು. ಸಾಕ್ಷಾತ್ ದತ್ತಗುರುವೇ ತಮ್ಮ ಉದರದಿಂದ ಜನಿಸಿ ಬರುವ ವಾರ್ತೆ ತಿಳಿದು ದಂಪತಿಗಳಿಬ್ಬರು ಸಂತೋಷಭರಿತರಾದರು. ಸುಮತಿಯು ಕೆಲ ದಿನಗಳಲ್ಲಿಯೇ ಗರ್ಭಧರಿಸಿ ಗಣೇಶ ಚತುರ್ಥಿಯ ಶುಭ ಮುಹೂರ್ತದಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದಳು. ಮಗುವಿಗೆ ಶ್ರೀಪಾದನೆಂದು ನಾಮಕರಣ ಮಾಡಿದರು. ಜ್ಯೋತಿಷಿಗಳು ಬಾಲಕನು ಜಗದ್ಗುರುವಾಗಿ ಮೆರೆಯುವನೆಂದು ಭವಿಷ್ಯ ಹೇಳಿದರು. ಶ್ರೀಪಾದ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯುತ್ತಿರಲು ತಂದೆ ತಾಯಿಗಳು ಆತನಿಗೆ 7ನೇ ವರ್ಷದಲ್ಲಿ ಉಪನಯನ ಕಾರ್ಯ ಮಾಡಿದರು. ಶ್ರೀಪಾದನು ಕೆಲವೇ ದಿನಗಳಲ್ಲಿ ವೇದವಿದ್ಯಾ ಪಾರಂಗತನಾದನು. ಆತನು 16ನೇ ವರ್ಷಕ್ಕೆ ಕಾಲಿಟ್ಟಾಗ ತಂದೆ ತಾಯಿಗಳು ಮಗನ ಮದುವೆಯ ಬಗ್ಗೆ ಆಲೋಚನೆ ಮಾಡತೊಡಗಿದರು. ಶ್ರೀಪಾದನು ತಂದೆ ತಾಯಿಗಳಿಗೆ, ನನಗೆ ವೈರಾಗ್ಯ ಸ್ತ್ರೀಯೊಂದಿಗೆ ಮದುವೆ ಮುಗಿದು ನಾನೀಗ ವಲ್ಲಭನಾಗಿದ್ದೇನೆ. ಆದ ಕಾರಣ ನಾನು ಬ್ರಹ್ಮಚಾರಿಯಾಗಿಯೇ ಉಳಿಯುತ್ತೇನೆ ಹಾಗೂ ಭಕ್ತೋದ್ಧಾರದ ನಿಮಿತ್ತವಾಗಿ ಉತ್ತರ ದಿಕ್ಕಿನತ್ತ ಪ್ರಯಾಣ ಮಾಡುತ್ತಾ ತೀರ್ಥಯಾಟನೆಗೆ ಹೊರಡುತ್ತೇನೆ. ದಯವಿಟ್ಟು ನನಗೆ ಅಪ್ಪಣೆ ಕೊಡಿರಿ ಎಂದುಕೊಂಡನು. ಮಗನ ಮಾತು ಕೇಳಿ ತಂದೆ ತಾಯಿಗಳು, ಅಪ್ಪ, ನೀನೇ ನಮ್ಮನ್ನು ತೊರೆದು ಹೊರಟರೆ ಮುಪ್ಪಿನ ಕಾಲದಲ್ಲಿ ನಮ್ಮನ್ನು ರಕ್ಷಿಸುವವರ್ಯಾರು? ನಿನ್ನ ಅಣ್ಣಂದಿರಂದರೋ ಅಂಗವಿಕಲರಾಗಿದ್ದಾರೆ ಎಂದು ಪ್ರಲಾಪಿಸತೊಡಗಿದರು. ಆಗ ಶ್ರೀಪಾದನು ತಂದೆ ತಾಯಿಗಳನ್ನು ಸಂತೈಸುತ್ತಾ ಅಂಗವಿಕಲರಾದ ಅಣ್ಣಂದಿರತ್ತ ಅಮೃತ ದೃಷ್ಟಿ ಬೀರಿದನು. ಕೂಡಲೇ ಅವರು ಸುಂದರ ಕಾಯದ ಸದೃಢ ವ್ಯಕ್ತಿಗಳಾಗಿ ಮಾರ್ಪಟ್ಟರು. ಶ್ರೀಪಾದನು ತಾಯಿಯನ್ನು ಕುರಿತು, ಅಮ್ಮ, ಈಗ ನನ್ನ ಅಣ್ಣಂದಿರು ಸದೃಢ ಕಾಯದವರು, ಜ್ಞಾನವಂತದರೂ ಆಗಿದ್ದಾರೆ.
ಇವರಿಂದ ನಿಮ್ಮ ವಂಶವು ಉದ್ಧಾರವಾಗುತ್ತದೆ. ಇನ್ನು ನನ್ನ ಯಾತ್ರೆಗೆ ಅಡ್ಡಿಪಡಿಸಬೇಡಿರಿ. ಯಾಕೆಂದರೆ ನಾನು ಸಾಧುಗಳಾದ ಕೆಲವು ಭಕ್ತರಿಗೆ ದೀಕ್ಷೆ ಕೊಡುವುದಕ್ಕಾಗಿ ಕಾಶಿ ಕ್ಷೇತ್ರದತ್ತ ಸಾಗಬೇಕಾಗಿದೆ ಎಂದು ವಿನತಿಸಿಕೊಂಡನು. ತಾಯಿ ತಂದೆಗಳು ನಿರುಪಾಯವಾಗಿ ಆತನಿಗೆ ಅನುಮತಿ ನೀಡಿ ಬೀಳ್ಕೊಟ್ಟರು. ನಂತರ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಯು ಮನೋವೇಗದಿಂದ ಶ್ರೀ ಕಾಶಿ ಬದರಿ ಯಾತ್ರೆಗಳನ್ನು ಮುಗಿಸಿಕೊಂಡು ನಂತರ ಗೋಕರ್ಣ ಕ್ಷೇತ್ರಕ್ಕೆ ಬಂದನು. ಅಲ್ಲಿ ಗುರುದೇವನು 3 ವರ್ಷಗಳವರೆಗೆ ವಾಸ್ತವ್ಯ ಮಾಡಿದನೆಂದು ಸಿದ್ಧಮುನಿಯು ನಾಮಧಾರಕನಿಗೆ ಹೇಳಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 5ನೇ ಅಧ್ಯಾಯವು ಮುಕ್ತಾಯವಾಯಿತು.